ಇಷ್ಟು ದಿನ ಡಿ ಕೆ ಸುರೇಶ್ ಅವರು ಗೆದ್ಕೊಂಬರ್ತಾ ಇದ್ದಿದ್ದು ಗೂಂಡಾಗಿರಿಯಿಂದ ಅಂತೇಳಿ ಇದೆ ವಿಚಾರ, ಹೌದಾ? ವಿರೋಧ ಪಕ್ಷಗಳ ಆರೋಪ. ಹ್ಮ್. ನಾನು ಜನಸೇವೆಯಿಂದ ಜನರನ್ನು ವಿಶೇಷವಾದಂಥ ರೀತಿಯಲ್ಲಿ ಕ್ಷೇತ್ರದ ಕೆಲಸ ಕಾರ್ಯಗಳ ಮುಖಾಂತರ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದೇನೆ ಹೊರತು ವಿರೋಧ ಪಕ್ಷಗಳ ಹೇಳಿಕೆಗಳನ್ನು ನಾನು ಗಮನದಲ್ಲಿಟ್ಕೊಂಡು ಕೆಲಸ ಮಾಡ್ತಾ ಇಲ್ಲ. ರಿಪಬ್ಲಿಕ್ ಕನಕಪುರ ಮಾಡಕ್ಕೆ ಹೊರಟಿದ್ದೀರಾ. ಸೊ ಅದನ್ನು ಪದೇ ಪದೇ ಕೂಡ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಬಿ ಜೆ ಪಿ ಎಲ್ಲರೂ ಕೂಡ ಹೇಳ್ತಾ ಇರೋದು, ಡಿ ಕೆ ಬ್ರದರ್ಸ್ ರಿಪಬ್ಲಿಕ್ ಕನಕಪುರ ಮಾಡ್ತಾ ಇದ್ದಾರೆ. ಸೊ ಒಬ್ಬೊಬ್ಬರ ಭಾವನೆ ಒಂದೊಂದು ಥರ ಇರ್ತದೆ. ಅವರ ಭಾವನೆಗಳನ್ನು ತಿದ್ದಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಟ್ಟಾ ವಿರೋಧಿಗಳು ಏನೇ ಮಾಡಿದ್ರೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಸೊ ಅವರ ಹೇಳಿಕೆಗಳಿಂದ ನಾನು ಸ್ಫೂರ್ತಿದಾಯಕವಾಗಿ ಕೆಲಸ ಮಾಡಲಿಕ್ಕೆ ಇನ್ನೂ ಹೆಚ್ಚು ಸ್ಫೂರ್ತಿ ಬರಲಿಕ್ಕೆ ಸಾಧ್ಯ ಆಗಿದೆ. ಡಿ ಕೆ ಸುರೇಶ್ ಅವರ ಇತ್ತೀಚಿನ ಬೆಳವಣಿಗೆ, ಚುನಾವಣೆಯಲ್ಲಿ ಸೋಲೋ ಭೀತಿಯಿಂದಾಗಿ ಕುಕ್ಕರ್ ಹಂಚುತ್ತಾ ಇದ್ದಾರೆ ಡಿ ಕೆ ಸುರೇಶ್ ಅವರು ಅಂತ ಒಂದು ಫೋಟೋಗಳು ಹರಿದಾಡ್ತಾ ಇದೆ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾ ಇರ್ತಾರೆ, ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಏನೇನು ಅಂಥೇಳಿ. ನಾನು ಕುಕ್ಕರ್ ಹಂಚುವಂಥದ್ದಾಗಲಿ ಇನ್ನೊಂದಾಗಲಿ ನನಗೇನು ಅವಶ್ಯಕತೆ ಇಲ್ಲ. ಅಭಿಮಾನಿಗಳು ಕಾರ್ಯಕರ್ತರು ಅವ್ರು ಇಷ್ಟ ಬಂದು ಏನು ಕಾರ್ಯಕ್ರಮ ಮಾಡ್ತಾರೆ ಅದನ್ನು ನಾವು ಸ್ವಾಗತ ಮಾಡ್ತೇನೆ. ಯಾಕೆ ರಾಜಕಾರಣಕ್ಕೆ ಬರಬೇಕು ಅಂತ ಅನಿಸುತ್ತೆ ನಿಮಗೆ? ನಾನು ರಾಜಕಾರಣಕ್ಕೆ ಬರಬೇಕು ಅಂತ ಯಾವತ್ತೂ ಅಂದ್ಕೊಂಡವನಲ್ಲ. ಉಪಚುನಾವಣೆಯಲ್ಲಿ ಅನಿವಾರ್ಯ ಪರಿಸ್ಥಿತಿನಲ್ಲಿ ನಾನು ರಾಜಕಾರಣಕ್ಕೆ ಬಂದವನು. ಸೊ ಹಾಗಾಗಿ ನನಗೆ ಇವತ್ತು ಕೂಡ ರಾಜಕಾರಣದ ಮೇಲೆ ಹೆಚ್ಚು ಆಸಕ್ತಿ ಇಲ್ಲ. ಸೊ ಆದರೆ ಇವತ್ತು ಜನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಕ್ಷೇತ್ರದ ಕಾರ್ಯಕರ್ತರು ನನ್ನನ್ನು ನಂಬಿದ್ದಾರೆ. ಸೊ ಅವ್ರಿಗೋಸ್ಕರ ನಾನು ಇವತ್ತು ಪಕ್ಷ ಕೂಡ ನನಗೆ ಒಂದು ಜವಾಬ್ದಾರಿ ಸ್ಥಾನವನ್ನು ಕೊಟ್ಟು ನನಗೆ 3 ಬಾರಿ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿದ್ದೇನೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಈ ಬಾರಿ ಮೊದಲ ಬಾರಿಗೆ BJP JDS ಜಂಟಿಯಾಗಿ ಮೈತ್ರಿ ಹೋರಾಟ ನಿಮ್ಮ ವಿರುದ್ಧ ಕಣಕ್ಕಿಳಿಸ್ತಾ ಇರುವಂಥದ್ದು. ಅಭ್ಯರ್ಥಿ ಯಾರಂತೂ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಭಯ ಇದೆಯಾ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ಗೆ? ಮಾಧ್ಯಮಗಳು ಮರ್ತೋಗಿದೆ ಅಂತ ಕಾಣಿಸ್ತೆ. ನಾನು ಚುನಾವಣೆಗೆ ನಿಂತಿದ್ದೇನೆ ಉಪಚುನಾವಣೆಯಲ್ಲಿ. ಅವತ್ತು ಕೂಡ BJP JDS ಮೈತ್ರಿ ಅಭ್ಯರ್ಥಿ ಕಣಕ್ಕಿಳಿದಿದ್ರು. ಸೊ ಇವತ್ತು 3 ಚುನಾವಣೆಗಳನ್ನು ಎದುರಿಸಿದ್ದೇನೆ. ಆ 3 ಚುನಾವಣೆಗಳಲ್ಲಿ ವಿಭಿನ್ನವಾದಂಥ ಚುನಾವಣಾ ಪ್ರಕ್ರಿಯೆ ನನ್ನ ಮುಂದೆ ನಡೆದಿದೆ. ಇದು 4ನೇ ಚುನಾವಣೆ. ಇದನ್ನು ಕೂಡ ಎದುರಿಸ್ತೇನೆ. ಸೊ ಹೋರಾಟ ಜನ ತೀರ್ಮಾನ ಮಾಡ್ತಾರೆ. ಅತಿ ಶೀಘ್ರದಲ್ಲಿ 40 ದಿನಗಳಲ್ಲೇ ಎಲ್ಲವೂ ಕೂಡ ನಿರ್ಣಯಕ್ಕೆ ಬರ್ತೀವಿ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಎಚ್ ಡಿ ಕುಮಾರಸ್ವಾಮಿ ಕಣಕ್ಕಿಳಿತಾರೆ ಅನ್ನುವಂಥದ್ದು ಒಂದು ಸುದ್ದಿ ಇರುವಂಥದ್ದು. ಎಚ್ ಡಿ ಕುಮಾರಸ್ವಾಮಿ ಕಣಕ್ಕಿಳಿದು ನಿಮಗೆ ಸುಲಭ ಆಗುತ್ತೋ ಕಷ್ಟ ಆಗುತ್ತೋ? ಸ್ವಾಗತ ಮಾಡ್ತೇನೆ. ಎಚ್ ಡಿ ಕುಮಾರಸ್ವಾಮಿ ನಿಮ್ಮ ವಿರುದ್ಧ ಸ್ಪರ್ಧೆ ಮಾಡಿದ್ರೆ ಸ್ವಾಗತ ಮಾಡ್ತೀರಾ? ಖಂಡಿತ. ಎಷ್ಟು ಕಾನ್ಫಿಡೆಂಟ್ ಇದೆ ಗೆಲ್ತೀನಿ ಅನ್ನೋ ಒಂದು ವಿಶ್ವಾಸ? ಜನ ತೀರ್ಮಾನ ಮಾಡೋದು, ನಾನಲ್ಲ. ಜನ ತೀರ್ಮಾನ ಮಾಡ್ತಾರೆ. ಅಂದರೆ ಎಚ್ ಡಿ ಕುಮಾರಸ್ವಾಮಿನ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದೀರಾ? ಅಷ್ಟೊಂದು ತುಂಬ ಸುಲಭವಾಗಿ ತೊಗೊಂಡಿದ್ದೀರಾ? ನಾನು ಅವರ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇಲ್ಲ. ಅವರೊಬ್ಬರು ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿಗಳ ಸುಪುತ್ರರು. ಅವರು ಜನರ ಮುಂದೆ ಏನು ಹೇಳಬೇಕು ಅವ್ರು ಹೇಳ್ತಾರೆ, ನಾನೇನು ಹೇಳಬೇಕು ನಾನು ಹೇಳ್ತೀನಿ. ನನಗೆ ಮತ ಹಾಕೋದು ಜನಕ್ಕೆ ಸಂಬಂಧಪಟ್ಟಿತ್ತು. ನನ್ನ ಕೆಲಸ ಕಾರ್ಯಗಳ ಬಗ್ಗೆ ಮುಂದಿಟ್ಕೊಂಡು ನಾನು ಚುನಾವಣೆಯನ್ನು ಎದುರಿಸ್ತಿದ್ದೀನಿ. ಬೇರೆಯವರು ಯಾರ ಹೆಸರಿನಲ್ಲಿ ಕೇಳಬೇಕು ಅಂತಕ್ಕಂಥದ್ದನ್ನು ಅವ್ರು ತೀರ್ಮಾನ ಮಾಡ್ಕೋಬೇಕು. ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವರು ಏನು ಹೇಳ್ಕೊಂಡು ಮತ ಪ್ರಚಾರ ಮಾಡ್ತಾರೆ ಅಂತ ಚುನಾವಣೆಗೆ ಬಂದಾಗ ಹೇಳ್ತೀನಿ. ಪ್ರಚಾರಕ್ಕೆ ಬರ್ತಿರಲ್ಲ ನೀವು ಪ್ರಚಾರಕ್ಕೆ ಬಂದಾಗ ಏನು ಕೇಳ್ತೀನಿ ಏನು ಹೇಳ್ತೀನಿ ಅಂತ ನೀವು ಪ್ರಚಾರ ಭಾಷಣಗಳಲ್ಲಿ ನೀವು ನೋಡಿ, ಆಗಾಗ ನಿಮ್ಗೆ ಅರ್ಥ ಆಗ್ತದೆ. ರಾಷ್ಟ್ರ ವಿಭಜನೆ ಮಾತನಾಡಿದ್ರು ಡಿ ಕೆ ಸುರೇಶ್ ಅವರು, ಅದಕ್ಕೆ ಜನ ತೆಕ್ಕ ಉತ್ತರನ ಕೊಡ್ತಾರೆ. ಕ್ಯೂರಿಯಾಸಿಟಿ ಇರುವಂಥದ್ದು, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ 3 ಹೆಸರುಗಳು ಅಭ್ಯರ್ಥಿ ಓಡ್ತಾ ಇರೋದು. ಒಂದು ಎಚ್ ಡಿ ಕುಮಾರಸ್ವಾಮಿ, ಮತ್ತೊಂದು ಕಡೆ BJPಯಿಂದ CP ಯೋಗೇಶ್ವರ್ ಅಂತ ಹೇಳ್ತಾ ಇರೋದು, ಮತ್ತೊಂದು ಕಡೆ BJP ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ತಿಳಿತಾರೆ ಅನ್ನುವಂಥದ್ದು ತಮ್ಮ ಗಮನ ಕೂಡ ಬಂದಿದೆ ರಾಜಕೀಯವಾಗಿ. 3ರಲ್ಲಿ ಯಾರ ಅಭ್ಯರ್ಥಿ ನಿಮಗೆ ಆದರೆ ನಿಮಗೆ ಎದುರಾಳಿ ಸುಲಭ ಅಂತ ಅನಿಸುತ್ತೆ, ಅಥವಾ ಯಾರಾದರೂ ಕಷ್ಟ ಅನಿಸುತ್ತೆ? ನನಗೆ ವಿರೋಧ ಪಕ್ಷಗಳು ಯಾರಾದರೂ ಏನು ಚಿಂತೆ ಇಲ್ಲ. ನನ್ನ ಗುರಿ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಯಾರೇ ಅಭ್ಯರ್ಥಿ ಆದರೂ ಕೂಡ, ಅಥವಾ ಜನತಾದಳದ ಮೈತ್ರಿ ಅಭ್ಯರ್ಥಿ ಆದರೂ ಕೂಡ ನಾನು ಎಲ್ಲರನ್ನೂ ಕೂಡ ಎದುರಿಸ್ಬೇಕಾಗ್ತದೆ. ಚುನಾವಣಾ ಕಣದಲ್ಲಿ ಅವರು ಇವರು ಅಂತಕ್ಕಂಥ ಪ್ರಶ್ನೆ ಇಲ್ಲ. ನನ್ನ ಹೋರಾಟ, ನನ್ನ ಗುರಿ ಸ್ಪಷ್ಟವಾಗಿದೆ. ಇದು ಕಾನ್ಫಿಡೆಂಟಾ ಅಥವಾ ಓವರ್ ಕಾನ್ಫಿಡೆಂಟಾ? ಚುನಾವಣೆಯಲ್ಲಿ ನಾನು ನಡೆಸಬೇಕಾದಂಥ ಒಂದು ತಂತ್ರಗಾರಿಕೆ. ಅನಿವಾರ್ಯವಾಗಿ ನೀವು ಬೈ ಎಲೆಕ್ಷನ್ಗೆ ಬರಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಆಗ ನಿಮ್ಮ ಮನಸ್ಸಲ್ಲಿ ಏನು ನೋಡ್ತಾ ಇತ್ತು? ನನಗೇನು ಚುನಾವಣೆಗೆ ಬರಬೇಕು, ಚುನಾವಣಾ ರಾಜಕಾರಣದಲ್ಲಿ ಇರಬೇಕು ನಾನು ಅಂಥೇಳಿ ನಾನು ಯಾವತ್ತೂ ಕೂಡ ಅಂದ್ಕೊಂಡವನಲ್ಲ. ಪಕ್ಷ ಮತ್ತು ನನ್ನ ಸಹೋದರ ಅಂತ ಡಿ ಕೆ ಶಿವಕುಮಾರ್ ಅವರ ಒತ್ತಾಯದ ಮೇರೆಗೆ ನಾನು ಚುನಾವಣೆಗೆ
ಸ್ಪರ್ಧೆ ಮಾಡಬೇಕಾದಂತ ಬಂತು. ಸೊ ಅವತ್ತು ಕೂಡ ಸಾಕಷ್ಟು ವ್ಯಾಖ್ಯಾನಗಳು ನನ್ನನ್ನು ಒಬ್ಬ ಗೂಂಡ ಅಂತ ಹೇಳಿದಂಥ ಮಾಧ್ಯಮಗಳು ಕೂಡ ಸಾಕಷ್ಟು ಬಿತ್ತರಿಸಿದಂಥವರು ಕೂಡ ಇದ್ದಾರೆ. ಅವತ್ತಿಂದ ಇವತ್ತಿನವರೆಗೂ ಕೂಡ ವಿಭಿನ್ನವಾಗಿ ನನ್ನನ್ನು ತೋರಿಸುವಂಥ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ. ಆದರೆ ನನ್ನ ಗುರಿ ಜನರ ಸೇವೆ, ಈ ಕ್ಷೇತ್ರದ ಅಭಿವೃದ್ಧಿ, ಕನ್ನಡಿಗರ ರಕ್ಷಣೆ, ಕನ್ನಡಿಗ ಕಾವಲುಗಾರನಾಗಿ ನಾನು ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೇನೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋ ವಿಷಯದಡಿ ನೀವು ತೆರಿಗೆ ವಿಚಾರದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಪ್ರತ್ಯೇಕ ರಾಷ್ಟ್ರ ಸಂಬಂಧಪಟ್ಟಂತೆ ದಕ್ಷಿಣ ಭಾರತ, ಅದು ನೀವು ಸಾಕಷ್ಟು ಬಾರಿ ನೀವು ಆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಟ್ಟಿದ್ದೀರಾ, ಸಾಕಷ್ಟು ಚರ್ಚೆ ಆಗಿದೆ. ಈಗ ಪ್ರಶ್ನೆ, ಆ ಹೇಳಿಕೆ ಕೊಟ್ಟಿದ್ದು ತಪ್ಪಾಯಿತು ಅಂತ ಅನಿಸ್ತಾ ಇಲ್ವಾ ತಮಗೆ? ಖಂಡಿತ ನನಗೆ ಯಾವತ್ತೂ ಕೂಡ ನನಗೆ ಅನಿಸಿಲ್ಲ. ನಾನು ಯಾವುದೇ ತಪ್ಪು ಹೇಳಿಕೆಯನ್ನು ಕೊಟ್ಟಿಲ್ಲ. ನಾನೊಬ್ಬ ಭಾರತೀಯನಾಗಿ, ನಾನೊಬ್ಬ ಕನ್ನಡಿಗನಾಗಿ ಕರ್ನಾಟಕದ ಕನ್ನಡರ ತೆರಿಗೆ ಹಣವನ್ನು ಕೇಳ್ತಕ್ಕಂಥದ್ದು ನನ್ನ ಹಕ್ಕು. ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಇವತ್ತು ಇಡೀ ದಕ್ಷಿಣ ಭಾರತದಲ್ಲಿ ನಡೀತಾ ಇದೆ. ಅದು ಇದೇ ರೀತಿಯ ಧೋರಣೆ ಮುಂದುವರೆದ್ರೆ ಇನ್ನೂ ಹೆಚ್ಚಾಗ್ತದೆ. ಯಾವ ಅರ್ಥದಲ್ಲಿ ಆ ಒಂದು ಹೇಳಿಕೆ ಕೊಟ್ಟಿದ್ದು? ಹಾಗಾದ್ರೆ ಅನ್ಯಾಯಗಳು ನಡೀತಾ ಇದೆ. ಅನ್ಯಾಯ ನೀವೇ ಅನೇಕ ಮಾಧ್ಯಮಗಳಲ್ಲಿ ತಾವೇ ತಿಳಿಸಿದ್ದೀರಿ. ಎಷ್ಟೆಷ್ಟು ಹಣ ಯಾರ್ಯಾರಿಗೆ ಕೊಡ್ತಾ ಇದ್ದಾರೆ, ಎಷ್ಟೆಷ್ಟು ತೆರಿಗೆ ಪಾಲು ಯಾರ್ಯಾರು ಯಾವ ರಾಜ್ಯಕ್ಕೆ, ಕರ್ನಾಟಕದ ತೆರಿಗೆ ಪಾಲು ಕರ್ನಾಟಕದಿಂದ ಎಷ್ಟು ಕೇಂದ್ರಕ್ಕೆ ಹೋಗ್ತಾ ಇದೆ, ಕೇಂದ್ರದಿಂದ ಕರ್ನಾಟಕಕ್ಕೆ ಎಷ್ಟು ಬರ್ತಾ ಇದೆ, ಇದೆಲ್ಲವೂ ಕೂಡ ನೀವೇ ಲೆಕ್ಕ ಕೊಡ್ತಾ ಇದ್ದೀರಿ. ನನಗಿನ್ನ ಹೆಚ್ಚಾಗಿ ನೀವೇ ಜನರಿಗೆ ತಿಳಿಸ್ತಾ ಇದ್ದೀರಿ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಅಂತೇಳಿ. ಅವ್ರು ಆ ಕಡೆ ಕೇಂದ್ರ ಸರ್ಕಾರ ಹೇಳುತ್ತೆ ದೇಶ ಅಂತ ಬಂದಾಗ ಎಲ್ಲ ರಾಜ್ಯಗಳನ್ನು ಒಗ್ಗಟ್ಟಾಗಿ ಒಂದೇ ಥರ ನೋಡಬೇಕು. ಹಾಗಂತ ಕರ್ನಾಟಕದಲ್ಲಿ ಬೆಂಗಳೂರು ಅತಿ ಹೆಚ್ಚು ಟ್ಯಾಕ್ಸ್ ಪೇ ಮಾಡುತ್ತೆ, ಹಾಗಂತ ಕಲಬುರಗಿಗೆ ಜಾಸ್ತಿ ಕೊಡುತ್ತೆ, ಬೆಂಗಳೂರು ಕಡಿಮೆ ಬರುತ್ತೆ. ಇದನ್ನು ಕೂಡ ಹೇಗೆ ಹೇಳ್ತೀರಿ ಅಂತ ಹೇಳ್ತಾರೆ. ನೀವು ಕಲಬುರಗಿ ವಿಚಾರವನ್ನು ಎತ್ಕೊಂಡು ವಿಚಾರವನ್ನು ತಿರುಗಿಸುವಂಥ ಪ್ರಯತ್ನವನ್ನು ಮಾಡಬೇಡ್ರಿ. ಕರ್ನಾಟಕದ ಕನ್ನಡಿಗರ ತೆರಿಗೆ ಹಣವನ್ನು ಕೊಡ್ತಕ್ಕಂಥದ್ದು ನಿಮ್ಮ ಮೊದಲ ಜವಾಬ್ದಾರಿ. ಕರ್ನಾಟಕ ಅಭಿವೃದ್ಧಿ ರಾಜ್ಯವಾಗಿ ಇವತ್ತು ಮುಂದೆ ಬರಬೇಕು ಅಂದರೆ ನೀವು ಕರ್ನಾಟಕಕ್ಕೆ ನಮ್ಮ ತೆರಿಗೆಯ ಪಾಲು 4,30,000 ಕೋಟಿ ರೂಪಾಯಿ ಹಣ, ಅದಕ್ಕೆ ನೀವು ಪ್ರತ್ಯುತ್ತರವಾಗಿ ಏನು ಕೊಡ್ತಾ ಇದ್ದೀರಿ? ನಾನು ಒಂದು ಪ್ರಶ್ನೆಯನ್ನು ನಿಮಗೆ ನೇರವಾಗಿ ಕೇಳಲಿಕ್ಕೆ ಬಯಸ್ತೇನೆ. ಬೆಂಗಳೂರಿಗೆ ಕಳೆದ 10 ವರ್ಷಗಳಿಂದ ಕೊಟ್ಟಿರ್ತಕ್ಕಂಥ ಹಣದ ಲೆಕ್ಕವನ್ನು ನೀವು ಮಾಧ್ಯಮಗಳ ಮುಖಾಂತರ ನೀವು ಇಡಿ. ರಾಜ್ಯದ ಜನಕ್ಕೆ ಗೊತ್ತಾಗಲಿ, ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ, ಬೆಂಗಳೂರಿನ ಬಗ್ಗೆ ನಿಮಗೆ ಇರ್ತಕ್ಕಂಥ ಪ್ರೀತಿ, ಕನ್ನಡಿಗರ ಮೇಲಿರ್ತಕ್ಕಂಥ ಪ್ರೀತಿ ನಿಮಗೆ ಗೊತ್ತಾಗಬೇಕು ಅಂತಂದರೆ ತಾವು ಬೆಂಗಳೂರಿಗೆ ಒಟ್ಟು ಹಣ ಎಷ್ಟು ಕೊಟ್ಟಿದ್ದೀರಿ, ಬೆಂಗಳೂರಿನ ನಗರದ ಅಭಿವೃದ್ಧಿಗೆ, ರಸ್ತೆ ದಟ್ಟಣೆಗಳನ್ನು ಸರಿಪಡಿಸಲಿಕ್ಕೆ, ಕೆರೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ, ಬರ ಪರಿಸ್ಥಿತಿಯನ್ನು ನಿರ್ವಹಣೆ ಮಾಡಲಿಕ್ಕೆ, ನೀರಿನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಒಟ್ಟಾರೆ ಕೊಟ್ಟಿರ್ತಕ್ಕಂಥ ಹಣ ಎಷ್ಟು, ಸ್ಮಾರ್ಟ್ ಸಿಟಿಗೆ ಕೊಟ್ಟಿರ್ತಕ್ಕಂಥ ಹಣ ಎಷ್ಟು, ನಮ್ಮ ತೆರಿಗೆ ನಮ್ಮ ಹಕ್ಕು, ಅದನ್ನು ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ತೆರಿಗೆ ಪಾಲು ಅನ್ಯಾಯ ಆಗೋದ್ರಲ್ಲಿ ಕೇಳೋದ್ರಲ್ಲಿ ತಪ್ಪಿಲ್ಲ, ಪ್ರತಿಭಟನೆ ಮಾಡೋದ್ರಲ್ಲಿ ಕೂಡ ತಪ್ಪಿಲ್ಲ. ಹಾಗಂತ ಪ್ರತ್ಯೇಕ ರಾಷ್ಟ್ರ ದಕ್ಷಿಣ ಭಾರತಕ್ಕೆ ಅನ್ನೋಂಥದ್ದು ಕೇಳೋಂಥದ್ದು ಎಷ್ಟು ಮಟ್ಟಿಗೆ ಸರಿ? ನಾನು ಜನರ ಭಾವನೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈಗಲೂ ಕೂಡ ಆ ಹೇಳಿಕೆಗೆ ತಾವು ಬದ್ಧವಾಗಿರ್ತೀನಿ. ನಾನು ಜನರ ಭಾವನೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಾನು ಹೇಳಿರ್ತಕ್ಕಂಥದ್ದು ನಾನೇ ಮೊದಲನೇನಲ್ಲ. ತಮಿಳುನಾಡಿನಲ್ಲಿ ಈ ಹಿಂದೆನೇ ಕೂಗು ಪ್ರಾರಂಭ ಆಗಿದೆ. ನಾನು ಹೇಳಿರ್ತಕ್ಕಂಥದ್ದು ಅನಿವಾರ್ಯ ಆಗ್ತದೆ. ನೀವು ನಮ್ಮನ್ನು ಕಡೆಗಣಿಸಿದ್ರೆ, ನೀವು ನಮ್ಮನ್ನ ಮೇಲೆ ಮಲತಾಯಿ ಧೋರಣೆಯನ್ನು ಮಾಡಿದ್ರೆ, ನೀವು ನಮಗೆ ಅನ್ಯಾಯ ಮಾಡಿದ್ರೆ ಈ ಒಂದು ಕೂಗು ಎಲ್ಲ ಕಡೆ ಹಬ್ಬೀತು ಅಂತಕ್ಕಂಥ ಎಚ್ಚರಿಕೆಯನ್ನು ನಾನು ಕೊಟ್ಟಿದ್ದೇನೆ. ನೀವು ನನ್ನ ಹೇಳಿಕೆಯನ್ನು ತಿರ್ಚೋದ್ರಲ್ಲಿ ಅರ್ಥ ಇಲ್ಲ. ನಾವು ತಿರ್ಚಿದ್ದಲ್ಲ, ಆದರೆ ನಿಮ್ಮ ಹೇಳಿಕೆಯನ್ನು ನಿಮ್ಮ ಪಕ್ಷದವರು ಕೂಡ ಸಮರ್ಥನೆ ಮಾಡ್ಕೊಳ್ಳಿಲ್ಲ. ಖುದ್ದು ಮಲ್ಲಿಕಾರ್ಜುನ್ ಖರ್ಗೆ, ನಿಮ್ಮ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಿರಂಗವಾಗಿ ಹೇಳ್ತಾರೆ ಸದನದಲ್ಲಿ, DK ಸುರೇಶ್ ಕೊಟ್ಟಿರೋಂಥ ಹೇಳಿಕೆ ನಾನು ಒಪ್ಪೋದಿಲ್ಲ ಅಂತ. ನಿಮ್ಮ ಪಕ್ಷದ ಮುಖಂಡರು ಕೂಡ ಹೇಳ್ತಾರೆ ಆ ಹೇಳಿಕೆಯನ್ನು ಒಪ್ಪೋದಿಲ್ಲ ಅಂತ. ನಿಮ್ಮ ಪಕ್ಷದ ಮುಖಂಡರುಗಳೇ ನಿಮ್ಮ ಹೇಳಿಕೆಯನ್ನು ಒಪ್ಪಿಲ್ಲ ಅಂತಂದ್ರೆ ಸಾರ್ವಜನಿಕವಾಗಿ ಏನು ಸಂದೇಶ ಹೋಗುತ್ತೆ? ನನ್ನ ಹೇಳಿಕೆಯನ್ನು ಎಲ್ಲರೂ ಒಪ್ಪಿದ್ದಾರೆ. ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ಸ್ಪಷ್ಟವಾಗಿ ರಾಜ್ಯಸಭೆಯಲ್ಲಿ ಉತ್ತರನ ಕೊಟ್ಟಿದ್ದಾರೆ. ಅವರು ಏನು ಸಂದೇಶವನ್ನು ಈ ದೇಶಕ್ಕೆ ಕೊಡಬೇಕೋ ಆ ಸಂದೇಶವನ್ನು ಕೊಟ್ಟಿದ್ದಾರೆ. ನೀವು ಅರ್ಥೈಸ್ಕೊಳ್ತಕ್ಕಂಥದ್ರಲ್ಲಿ ಬೇರೆ ರೀತಿ ಅರ್ಥೈಸ್ಕೊಂಡಿದ್ದೀರಿ. ನಂದು ಒಂದು ಪ್ರಶ್ನೆ, ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅಂತ ಅನ್ಸುತ್ತೆ ತಮ್ಗಾಗಾದ್ರೆ? ನಾನು ಆ ವಿಚಾರವನ್ನು ಚರ್ಚೆ ಮಾಡೇ ಇಲ್ವಲ್ಲ. ಏನು ಹೇಳಿದ್ರೆ ಅವತ್ತು ನೀವು? ಅವತ್ತು ನೀವೇ ನೋಡಿ, ನಿಮ್ಮ ಮಾಧ್ಯಮಗಳಲ್ಲಿದೆ ತಿರ್ಚುವಂಥ ಕೆಲಸ ಭಾರತೀಯ ಜನತಾ ಪಕ್ಷದಿಂದ ಆಗ್ತಾ ಇದೆ. ಮಾಧ್ಯಮಗಳ ಇದರ ನೇತೃತ್ವವನ್ನು ವಹಿಸಿದೆ. ಮಾಧ್ಯಮಗಳಲ್ಲಿ ನಾನು ಮನವಿ ಮಾಡ್ತೇನೆ, ನಾನು ಕೊಟ್ಟಿರೋ ಹೇಳಿಕೆಯನ್ನು ಮತ್ತೆ ಪುನರುಚ್ಚರಿಸಿ ರಾಜ್ಯದ ಜನರಿಗೆ ತೋರಿಸ್ತಕ್ಕಂಥ ಪ್ರಯತ್ನವನ್ನು ನೀವು ಮಾಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ನಮ್ಮ ಬಾಯಲ್ಲಿ ಪ್ರತ್ಯೇಕ ರಾಷ್ಟ್ರ ಅನ್ನೋದು ಪದ ಬಂದೇ ಇಲ್ಲ. ಹಂಗಾರೆ ಮಾಧ್ಯಮ ಪ್ರತ್ಯೇಕ ರಾಷ್ಟ್ರದ ಅನಿವಾರ್ಯವಾಗಬಹುದು. ಆಗುತ್ತಾ ಮುಂದೆ? ಅನಿವಾರ್ಯ ಆಗಬಹುದು ಅಂದ್ರೆ ಆಗುತ್ತಾ ಗೊತ್ತಿಲ್ಲ ನನಗೆ. ನೀವು ಸರಿಪಡಿಸ್ಬೇಕು. ಮಾಧ್ಯಮದವರ ಜವಾಬ್ದಾರಿ. ನಿಮ್ಮನ್ನೇ ನಾವು ನಂಬಿದ್ದೇವೆ ಮಾಧ್ಯಮಗಳನ್ನ. ಈಗ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು. ನಿಮ್ಮ ಹತ್ರ ಇರೋದು ನೀವೊಬ್ಬರೇ ಸಂಸದರು, ನಿಮ್ಮ ಪಾರ್ಟಿಯಲ್ಲಿ BJP 25 ಜನ ಇದ್ದಾರೆ.
ನಿಮ್ಗೆ ನಾನೊಬ್ಬ ಸಂಸದ ಅಲ್ಲ, 28 ಜನ ಕನ್ನಡಿಗರು ಸಂಸದರಿದ್ದೇವೆ. ಪಾರ್ಟಿಯಿಂದ 28 ಜನ ಕನ್ನಡ ಸಂಸದರಿದ್ದಾರೆ. ನಾನು ಒಬ್ಬ ಅಂತ ಹೇಳ್ತಾ ಇಲ್ಲ, ನಾನು ನಿಮ್ಮ ಪಾರ್ಟಿಯಿಂದ ನಮ್ಮ ಪಾರ್ಟಿಯಿಂದ ನೀವು ಒಬ್ಬರೇ ಇರೋದು. ನಿಮ್ಮ ಕರ್ನಾಟಕದ ಮೇಲಿರುವಂಥ ಒಲವು ಅವ್ರು ಹೇಳ್ತಾರೆ ನಮಗೂ ಇದೆ. ನಾವು ಕರ್ನಾಟಕಕ್ಕೆ ಒಂದೇ ಭಾರತ್ ಮಿಷನ್ ಕೊಟ್ಟಿದ್ದೀವಿ, ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿ ಕೊಟ್ಟಿದ್ದೀವಿ, ಪೆರಿಪೆರಲ್ ರೋಡ್ಗೆ ಅದ್ರ ಬಗ್ಗೆ ಚಿಂತನೆ ನಡೀತಾ ಇದೆ, ಏತ ನೀರಾವರಿ ವಿಚಾರವಾಗಿ ನಾವು ಸಾಕಷ್ಟು ಗಮನ ಹರಿಸಿದ್ದೀವಿ. ಈ ಥರದ್ದು ಒಂದು ಲಿಸ್ಟೇ ಕೊಡ್ತಾರೆ, ಶ್ವೇತಪತ್ರ ಹೊರಡಿಸ್ತಾರೆ. ಹಾಗಾದ್ರೆ ಬಿಜೆಪಿ ಹೇಳ್ತಾರೆ ಸುಳ್ಳ ಇದೆಲ್ಲ? ನಾನು ಸ್ವಾಗತ ಮಾಡ್ತೇನೆ. ಎಲ್ಲ 27 ಜನ ಸಂಸತ್ ಸದಸ್ಯರು, 26 ಜನ ಭಾರತೀಯ ಜನತಾ ಪಕ್ಷದಿಂದ ಗೆದ್ದಿದ್ದಾರೆ, ಒಬ್ಬರು ಜನತಾದಳದಿಂದ ಗೆದ್ದಿದ್ದಾರೆ, ಒಬ್ಬರು ಪಕ್ಷೇತರವಾಗಿ ಗೆದ್ದಿದ್ದಾರೆ. ಎಲ್ಲರೂ ಈಗ BJPನಲ್ಲೇ ಸೇರಿದ್ದಾರೆ. ಸೊ ಅವರಷ್ಟು ಜನ ಸೇರಿ ಉತ್ತರವನ್ನು ಕೊಡಲಿ. ನೀರಾವರಿ ಯೋಜನೆಗಳಿಗೆ ಕಳೆದ 10 ವರ್ಷಗಳಿಂದ ಕೊಟ್ಟಿರ್ತಕ್ಕಂಥ ಹಣ ಎಷ್ಟು ಕರ್ನಾಟಕಕ್ಕೆ? ಕಳೆದ 10 ವರ್ಷಗಳಿಂದ ಮೂಲಭೂತ ಸೌಕರ್ಯಗಳನ್ನು, ರಾಷ್ಟ್ರೀಯ ಹೆದ್ದಾರಿಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಕೊಟ್ಟಿರ್ತಕ್ಕಂಥ ಹಣ ಎಷ್ಟು? ರಾಜ್ಯದ ವಿವಿಧ ಯೋಜನೆಗಳಿಗೆ ಕೊಟ್ಟಿರ್ತಕ್ಕಂಥ ಹಣ ಎಷ್ಟು? ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೀರಾ? 27 ಜನ ಸಂಸದರು ಒಂದು ಕಡೆ, DK ಸುರೇಶ್ ಒಂದು ಕಡೆ, ಚರ್ಚೆಗೆ ಸಿದ್ಧೇನೆ. ಸ್ವಾಗತ ಮಾಡ್ತೇನೆ. ಒಳ್ಳೆ ಚೆನ್ನಾಗಾಯ್ತಲ್ಲ. ನೀವು ಅವರು ಲೆಕ್ಕ ಕೊಡ್ತಾರೆ ಒಂದಷ್ಟು, ನೀವು ಲೆಕ್ಕ ಕೊಡ್ತಾ ಇದ್ದೀರಾ? ನೋಡಿ, ಲೆಕ್ಕ ಇಲ್ಲಿ ಇರೋದಿಷ್ಟೇ ಸ್ಪಷ್ಟವಾಗಿದೆ. ನಾವು ಕೊಟ್ಟಂತ ತೆರಿಗೆ ಹಣ 24 ಲಕ್ಷ ಕೋಟಿ ರೂಪಾಯಿ. 24 ಲಕ್ಷ ಕೋಟಿ ರೂಪಾಯಿಯಲ್ಲಿ ನಮಗೆ ಬಂದಂತ ಹಣ ಎಷ್ಟು? ಚರ್ಚೆಗೆ ಸಿದ್ಧ ಇದ್ದೀರಾ ನೀವು? ಬಹಿರಂಗ ಚರ್ಚೆಗೆ ಆಹ್ವಾನ ಬಂತು ಅಂತ ಅಂದ್ರೆ ಖಂಡಿತ ನಾನೇನು ಹಿಂದೆ ಸರಿಯತಕ್ಕಂಥ ಪ್ರಶ್ನೆ ಇಲ್ಲ.